ಎವ್ರಿಬಡಿ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವಿದ್ಯಾರ್ಥಿಗಳ ಪಿ ಮಕ್ಕಳು ಹತ್ತಿರದಲ್ಲಿದೆ. ಹಾಗೆ ನಿಮಗೋಸ್ಕರ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶೇಷವಾಗಿ VA ಸ್ಟೂಡೆಂಟ್ಸ್ಗೋಸ್ಕರ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ನಮಗೆ ಸುಮಾರು ಒಂದು 35 ದಿನಗಳ ಕಾಲಾವಕಾಶ ಇರ್ತದೆ ಅಂದ್ಕೊಳ್ತೇನೆ. ಯಾರೆಲ್ಲ ಕರ್ನಾಟಕದಾದ್ಯಂತ VAO PDO ಕಟ್ಟಿದ್ದೀರಾ ಅವ್ರಿಗೆ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತಲೇ ಅನ್ಕೊಳ್ಳೋದು. ಪ್ರಶ್ನೆಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, VAO ಬಂದು ಸೆಕೆಂಡ್ PUC ಪಾಸ್ ಆಗಿರುವಂಥವ್ರಿಗೆ ಇದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ 35 ಪ್ರಶ್ನೆಗಳ ಒಂದು ಇಂಗ್ಲಿಷ್ ಪತ್ರಿಕೆ ಇರುತ್ತೆ. ಅದರ ಒಂದು ಮಾದರಿಯನ್ನು ನಿಮ್ಗಳಿಗೆ ವಿಶೇಷವಾಗಿ ಹಳ್ಳಿಗಳಲ್ಲಿರೋರಿಗೆ, ಕನ್ನಡ ಮಾಧ್ಯಮದವರಿರೋರಿಗೆ, ಇಂಗ್ಲಿಷ್ ಯಾರಿಗೆ ಟಫ್ ಆಗುತ್ತೆ ಅವ್ರಿಗೆ ಇದೊಂದು ಸುವರ್ಣ ಅವಕಾಶ ಅಂತ. ಬನ್ನಿ ನೋಡೋಣ ಪ್ರಶ್ನೆಗಳು ಹೇಗಿದೆ ಅಂತ. ಒಂದೊಂದಾಗಿ ಎಳೆಯಾಗಿ ಪಾಠ ಮಾಡ್ತಾ ಹೋಗ್ತೀನಿ. ವೆಲ್, ಕಿಂಗ್ ಇಂಗ್ಲಿಷ್ ಆನ್ಲೈನ್, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಬಸವರಾಜ್ ಎಸ್ ವನಕೆ. VAO ಟೆಸ್ಟ್ ಸೀರೀಸ್. ಕ್ವಶನ್ ಏನು ಕೊಟ್ಟಿದ್ದಾರೆ? The following questions 1 to 4 are designed to test your familiarity with prepositions. Select the correct option to darken in your answer sheet ಅಂತ. ವಿದ್ಯಾರ್ಥಿಗಳ ಪ್ರಪೋಸಿಷನ್ಸ್ ಕೇಳಿದಿರಲ್ವಾ? ಈ ಪ್ರಪೋಸಿಷನ್ಸ್ಗಳನ್ನು ನಾವು ಉಪಸರ್ಗ ವ್ಯಯಗಳು ಅಂತ ಹೇಳ್ತೀವಿ. ಇದರಲ್ಲಿ ವೆರೈಟಿಗಳಿದೆ. ಪ್ಲೇಸ್ ಪ್ರಪೋಸಿಷನ್ನು, ಟೈಮ್ ಪ್ರಪೋಸಿಷನ್ನು, ಫ್ರೇಸಲ್ ಪ್ರಪೋಸಿಷನ್ ಅಂತ. ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡಲ್ವಾ? Prepositions. Well, ಮೊದಲೇ ಪ್ರಶ್ನೆ ನೋಡೋಣ. Despite the agony caused dash pain, it is essential for survival. ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ. ನಮಗೆ ಎಷ್ಟೋ ಯಾತನೆ ಇದ್ರೂ ಕೂಡ ರೈಟ್, ಇದರಿಂದ ಒಂದು ನೋವಿನಿಂದ ನಮಗೇನು ಯಾತನೆ ಆಗಿದೆ ಅಲ್ವಾ, ಅವಾಗಲೂ ಕೂಡ ನಾವು ಜೀವಂತವಾಗಿರೋದು ಅವಶ್ಯಕವಾಗಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಒಂದು ಬ್ಲಾಂಕ್ನ ಕೊಟ್ಟಿದ್ದಾರೆ, ಬಿಟ್ಟ ಸ್ಥಳ ಅಂತ ಹೇಳಿ ಒಂದು 4 ಆಪ್ಷನ್ ಕೊಟ್ಟಿದ್ದಾರೆ. ಇನ್ನಂದ್ರೆ ಒಳಗೆ, ವಿಧನಿಂದರಿಂದ ಅದರಿಂದ ಒಳಗೆ, ಬೈ ಅಂದರೆ ಇಂದ, ರೈಟ್, ಡ್ಯೂರಿಂಗ್ ಅಂದರೆ ಆ ಸಮಯದಲ್ಲಿ. ಪ್ರಶ್ನೆ ನೋಡಿ, ಡೆಸ್ಪೈಟ್ ದ ಎಗೋನಿ ಕಾಸ್ಡ್ ಡ್ಯಾಶ್ ಪೇನ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬೈ ಪೇನ್, ಅಂದರೆ ನೋವಿನಿಂದ ನಮಗೆ ಯಾತನೆ ಆಗಿದ್ದಾರೆ, ನಾವು ಜೀವಂತವಾಗಿರುವುದು ಅವಶ್ಯಕವಾಗಿದೆ. ಇಲ್ಲಿ ಬೈ ಅನ್ನೋ ಪದವನ್ನು ಬಳಸ್ತೇವೆ. ವಿಶೇಷವಾಗಿ ಬೈಯನ್ನು ಕಂಜಂಕ್ಷನಲ್ಲಿ ಬಳಸ್ತಾರೆ, ರೈಟ್. ಬೈ ಪೇನ್ ಅಂದರೆ ನೋವಿನಿಂದ ಅಂತ ಆಗುತ್ತೆ. ಸೊ ಇದು ಸರಿಯಾದ ಉತ್ತರ. ಬನ್ನಿ ಎರಡನೇ ಪ್ರಶ್ನೆ ನೋಡೋಣ. ದ ಲ್ಯಾಂಪ್ ಫೆಲ್ ಅಂಡ್ ಬ್ರೋಕನ್ ಡ್ಯಾಶ್ ಪೀಸಸ್. ಒಂದು ಲ್ಯಾಂಪ್ ಇದೆ, ಲ್ಯಾಂಟಿನ್ ಅಂತೀರಾ, ಕಂದಿಲ್ ಅಂತೀರಾ ಅಲ್ವಾ. ಎಲೆಕ್ಟ್ರಿಸಿಟಿ ಇಲ್ಲದೆ ಇದ್ದಾಗ ನಾವು ಲ್ಯಾಂಪ್ನ ಬಳಸ್ತಾ ಇರ್ತೇವೆ. ಮೈಟ್ ಬಿ ಎಲೆಕ್ಟ್ರಾನಿಕ್ ಡಿವೈಸ್ ಕೂಡ ಇರ್ಬೋದು. ದ ಲ್ಯಾಂಪ್ ಫೆಲ್ ಅಂಡ್ ಬ್ರೋಕನ್ ಡ್ಯಾಶ್ ಪೀಸಸ್. ಲ್ಯಾಂಪ್ ನಿಮ್ಮ ಕೈಯಿಂದ ಜಾರಿದೆ, ಬಿದ್ದು ಡ್ಯಾಶ್ ಡ್ಯಾಶ್ ಪೀಸಸ್ ಆಗಿದೆ. ಯಾವ ಥರ ಪೀಸಸ್ ಆಗಿದೆ? ಇದು ಆಟ್ ಪೀಸಸ್ ಆಗಲ್ಲ. ಆಟ್ ಅಲ್ಲಿ ಆಗುತ್ತೆ. ವಿತ್ ಅಂದರೆ ಜೊತೆಗೆ ಆಗುತ್ತಾಗಲ್ಲ. ಟು ಅಂದರೆ ಗೆ, ಅಲ್ಲಿಗೆ ಅಂತ ಆಗುತ್ತೆ. ಸೊ ಬ್ರೋಕನ್ ಇನ್ 2 ಪೀಸಸ್ ಅಂದರೆ ತುಂಡು ತುಂಡಾಗಿ, ಪೀಸ್ ಆಗಿ ಒಡೆದೋಯ್ತು ಅನ್ನೋದಕ್ಕೆ ದ ಲ್ಯಾಂಪ್ ಫೆಲ್, ಲ್ಯಾಂಪ್ ಬಿದ್ದೋಯ್ತು, ಅಂಡ್ ಬ್ರೋಕನ್ ಉರಿದೋಯ್ತು. ಹೇಗೆ? ಇನ್ 2 ಪೀಸಸ್ ಇಂದ ಸರಿಯಾದ ಉತ್ತರ. ಪ್ರಶ್ನೆ 3 ನೋಡೋಣ. ದ ಟೈರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಡ್ಯಾಶ್ ದ ಶೇಡ್ ಆಫ್ ಟ್ರೀ. ಒಬ್ಬ ಟ್ರಾವೆಲರ್ ಇದ್ದಾನೆ, ತುಂಬಾ ಸುಸ್ತಾಗಿದೆ. ಹಿ ಈಸ್ ಅಂಡರ್ ಫೆಟಿಗ್, ರೈಟ್. ಅವ್ನು ಟಯರ್ಡ್ ಆಗಿದ್ದಾನೆ, ಅವ್ನು ಕೂತ್ಕೊಂಡಿದೆ. ಎಲ್ಲಿ? ಡ್ಯಾಶ್ ದ ಶೇಡ್ ಆಫ್ ಟ್ರೀ ಅಂತ ಕೊಟ್ಟಿದ್ದಾರೆ. ಮರದ ನೆರಳಲ್ಲಿ ಅಂತ ಕೊಡ್ಬೇಕು. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅಂಡರ್ ದ ಶೇಡ್ ಆಫ್ ಟ್ರೀ ಅಂತ ಬರೆದು ಬಿಡ್ತೀರಾ. ಇದೇ ನಾವು ಮಾಡೋ ಮಿಸ್ಟೇಕು. ಇಂಟು ಆಗಲ್ಲ, ವಿತ್ ಅಂತರೂ ಸಾಧ್ಯನೇ ಇಲ್ಲ. ಇಲ್ಲಿ ಸರಿಯಾದ ಉತ್ತರ ದ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಇನ್ ದ ಶೇಡ್ ಆಫ್ ಟ್ರೀ ಅಂದ್ರೆ, ಸೊ ಪೇಡ್ಕೆ ಚಾವ್ಮೆ ಅಂತ ಹೇಳ್ತೀರಾ, ಮರದ ನೆರಳಿನಲ್ಲಿ ಅಂತ. ನೆರಳಿನ ಕೆಳಗೆ ಆಗಲ್ಲ. ಸೊ ದಿಸ್ ಇಸ್ ದ ರೈಟ್ ಪ್ರಪೋಸಿಷನ್ ಅಂತ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಿದ್ಯಾರ್ಥಿ ಅದಕ್ಕಿಂತ ಮುಂಚೆ ಈ ಸೆಪ್ಟೆಂಬರ್ 30 ಸೋಮವಾರದಂದು, ಇದೇ ತಿಂಗಳು ಕೊನೆಯ ದಿನ, VAOನ ನಾಕ್ಔಟ್ ಫೈನಲ್ ಬ್ಯಾಚನ್ನು ಮಾಡ್ತಾ ಇದ್ದಾರೆ. ಯಾರೆಲ್ಲ ಇಲ್ಲಿವರೆಗೂ ಕಂಪ್ಯೂಟರ್ ಓದ್ಕೊಂಡಿದ್ದೀರಾ, ಕನ್ನಡ ಗ್ರಾಮರ್ ಓದ್ಕೊಂಡಿದ್ದೀರಾ, ನೀವು ಇಂಗ್ಲೀಷ್ ಓದಿಲ್ಲ ಅಂತಂದರೆ ನಿಮಗೆ ಫೀಸಲ್ಲಿ 50% ಫ್ಲ್ಯಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಇದೇ 30 ಸೆಪ್ಟೆಂಬರ್ 2024 ಜಸ್ಟ್ 500 ರುಪೀಸ್ ಮಾಡ್ತಾ ಇದ್ದೇನೆ. 1000 ರುಪೀಸ್ ಇರೋದನ್ನು 500 ರುಪೀಸು. ಯಾರೆಲ್ಲ ಕಲ್ತಿಲ್ಲ ಅಲ್ವಾ, ಜಸ್ಟ್ 20 ಡೇಸಲ್ಲಿ ನನಗೆ ಈ ಬ್ಯಾಚನ್ನು ನಿಮಗೆ ಮುಗಿಸ್ಕೊಡ್ತೇನೆ. ಈ 500 ರುಪೀಸ್ನ ಈ 8951880403ಗೆ ಫೋನ್ಪೇ ಮಾಡಿ, ಹಾಗೆ ಆನ್ಲೈನಿಂದ ಪಡೆದುಕೊಳ್ಳಿ. ಅವಕಾಶ ಮಿಸ್ ಮಾಡ್ಕೋಬೇಡಿ. VAOದವ್ರಿಗೆ ಬರೀ 34ರಿಂದ 35 ದಿನ ಉಳ್ಕೊಂಡಿದೆ. 20 ಡೇಸಲ್ಲಿ ಗ್ರಾಮರ್ನ ಪರ್ಫೆಕ್ಟ್ ಆಗಿ ನೋಟ್ಸ್ ಜೊತೆಗೆ, ವಿಡಿಯೋ ರೆಕಾರ್ಡಿಂಗ್ ಜೊತೆಗೆ ನೋಟ್ಸ್ಗಳನ್ನು ಕೊಟ್ಟು ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡಿ ವೆಕ್ಯಾಬ್ಲರಿ ಎಲ್ಲ ಪ್ರಾಕ್ಟೀಸ್ ಮಾಡಿಸುವಂಥದ್ದು
ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ದ ಪೀಪಲ್ ಬಿಗ್ಯಾನ್ ಡ್ಯಾಶ್ ಸ್ಟಾರ್. ವಿದ್ಯಾರ್ಥಿಗಳ ಸ್ಟಾರ್ ಅಂದ್ರೆ ಹೇಳಿ. ದ ಸ್ಟಾರ್ ಇನ್ ದ ಸೆನ್ಸ್ ಹಸಿವಿನಿಂದ ಬಳಲುವುದು ಅಂತ. ಬೈ ಇನ್ ಟು ಆನ್ ಅಂತ ಕೊಟ್ಟಿದೆ. ದ ಪೀಪಲ್ ಬಿಗ್ಯಾನ್ ಬೈ ಸ್ಟಾರ್ ಆಗಲ್ಲ, ದ ಪೀಪಲ್ ಬಿಗ್ಯಾನ್ ಇನ್ ಸ್ಟಾರ್ ಆಗಲ್ಲ, ದ ಪೀಪಲ್ ಬಿಗ್ಯಾನ್ ಆನ್ ಸ್ಟಾರ್ ಆಗಲ್ವಾ, ಟು ಸ್ಟಾರ್ ಆಗುತ್ತೆ. ಇದು ಟು ಬಂದು ಇನ್ಫೈನೈಟ್, 2 + v1 ಏನಾಗುತ್ತೆ ಇನ್ಫೈನೈಟ್. ಸೊ ಇಲ್ಲಿ 2 ಸ್ಟಾರ್. ಹಾಗಾದ್ರೆ ಈ ಇನ್ಫೈನೈಟ್ ಅಂದ್ರೆ ಏನು? ವರ್ಬಲ್ಲಿ ಬರುವಂತ ಒಂದು ವಿಧವಾಗಿದೆ. ಅದನ್ನು ಕೂಡ ಪಾಠ ಮಾಡ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 5ರಿಂದ 10 ಸೈನಾನಿಮ್ನ ಕೇಳಿದ್ದಾರೆ. ವಾಟ್ ಯು ಮೀನ್ ಬೈ ಸೈನಾನಿಮ್? ಸಮಾನಾರ್ಥಕ ಪದ. ಡೈಗ್ರೆಸ್ ಅಂತ ಕೊಟ್ಟಿದ್ದಾರೆ. ಡೈಗ್ರೆಸ್ ಅಂದ್ರೆ ಏನ್ ಹೇಳಿ? ದಾರಿ ತಪ್ಪೋದು, ಡಿರೇಲ್, ಹಳಿ ತಪ್ಪೋದು ಅಂತ. ಇದಕ್ಕೆ ಸರಿಯಾದ ಉತ್ತರ ಡಿವಿಯೇಟ್ ಆಗುತ್ತೆ. ರೈಟ್? ಕನ್ಫ್ಯೂಷನ್ ಅಲ್ಲ, ಟ್ರಬಲ್ ಅಲ್ಲ, ಇಂಡೈಜೆಷನ್ ಆಗಲ್ಲ. ಸೊ ಡೈಗ್ರೆಸ್ ಅಂದ್ರೆ ಏನ್ ಹೇಳಿ? ದಾರಿ ತಪ್ಪೋದಕ್ಕೆ. ಡಿವಿಯೇಟ್ ಅಂದ್ರೆ ಏನ್ ಹೇಳಿ? ದಾರಿ ತಪ್ಪೋದೇನ. ಇದು ಪರ್ಫೆಕ್ಟ್ ಆಗಿರುವಂತ ಸೈನಾನಿಮ್. ವಿದ್ಯಾರ್ಥಿಗಳು ಇದು ವ್ಯಾಕ್ಯಾಬ್ಯುಲರಿಯಲ್ಲಿ ಬರುವಂತದ್ದನ್ನ ಖಂಡಿತ ಇದು ಕೂಡ ನೋಡೋಣ. ನೆಕ್ಸ್ಟ್ ಬಂದು ಗ್ಲೀ ಅಂತ ಇದೆ. ನಾವು ಹ್ಯಾಪಿನೆಸ್ ಅಂತ ಕೇಳಿದ್ದೇವೆ, ಜಾಯ್ ಅಂತ ಕೇಳಿದ್ದೇವೆ. ಅದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಸ್ಯಾಡ್ ಅಂಕರು ಆಗಕ್ಕೆ ಸಾಧ್ಯವಿಲ್ಲ. ಸ್ಯಾಡ್ ಅಂದ್ರೆ ದುಃಖ, ಆಪೋಸಿಟ್ ವರ್ಡ್ ಇದೆ. ಶೌಟ್ ಅಂದ್ರೆ ಕಿರ್ಚೋದು, ವೀಪ್ ಅಂದ್ರೆ ಅಳೋದು, ಇದು ಆಪೋಸಿಟ್ ಆಗುತ್ತೆ. ಸರಿಯಾದ ಪದ ಡಿಲೈಟ್ ಅನ್ನುವಂಥದ್ದು ಗ್ಲೀಗೆ ಪರ್ಫೆಕ್ಟ್ ಸೈನೋನಿಮ್ ಅಂತಾನೆ ಹೇಳ್ಬೋದು. ಪ್ರಶ್ನೆ 7 ನೋಡೋಣ. ಟ್ಯಾಸಿಟರ್ನ್ ಅಂತ ಇದೆ. ಟ್ಯಾಸಿಟರ್ನ್ ಅಂದ್ರೆ ಏನು ಗೊತ್ತಾ? ಯಾವತ್ತೂ ಗಂಭೀರವಾಗಿರುವಂಥದ್ದು. ವಿ ಕ್ಯಾನ್ ಸೇ ಇಟ್ ಬೀಯಿಂಗ್ ಸೀರಿಯಸ್ ಅಂತ. ಹಾಗಾದ್ರೆ ಸೀರಿಯಸ್ ಆಗಿರೋದಕ್ಕೆ ಟಾಕೆಟಿವ್ ಆಗುತ್ತಾ? ವಾಚಾಳಿ ಆಗುತ್ತೆ. ಸೆನ್ಸಿಟಿವ್ ಅಂತಂದ್ರೆ ಸೂಕ್ಷ್ಮಗ್ರಾಹಿ. ಟೆಂಪರ್ ಅಂದ್ರೆ ಕೋಪಿಷ್ಟ ಅಂತ ಆಗುತ್ತೆ. ಇದು ಬರೀಬಹುದು ನೀವು ಟೆಂಪರ್ ಅಂತ. ಇದಕ್ಕಿನ ಹತ್ತಿರವಾಗಿರೋದು ಯಾವ್ದಿದೆ ನೋಡಿ? ರಿಸರ್ವ್ಡ್. ಟ್ಯಾಸಿಟರ್ನ್ ಅಂದ್ರೆ ನಾನು ಹೇಳಿದೆ ಗಂಭೀರವಾಗಿರೋದು. ಬೀಯಿಂಗ್ ಸೀರಿಯಸ್, ಅವ್ರು ಯಾವತ್ತೂ ರಿಸರ್ವ್ಡ್ ಆಗಿರ್ತಾರೆ, ಹೆಚ್ಚಿಗೆ ಮಾತಾಡಲ್ಲ. ಟೆಂಪರ್ ಅಂದ್ರೆ ಕೋಪ ಅಂತ ಆಗುತ್ತೆ. ಹಾಗಾದ್ರೆ ಇವೆರಡನ್ನು ಹೊಡೆದಾಕಿದ್ರೆ ಬಿ ಬಂದು ಸರಿಯಾದ ಉತ್ತರ ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಇಂಪೇರ್ಡ್ ಅಂತ ಕೇಳಿದ್ದಾರೆ. ವಾಟ್ ಯು ಮೀನ್ ಬೈ ಇಂಪೇರ್? ಇಂಪೇರ್ ಅಂದ್ರೆ ಬಾಧಿತ, ಟಾರ್ಮೆಂಟೆಡ್, ಇಲ್, ಅಥವಾ ಅವ್ರಿಗೇನೋ ಹಾನಿ ಆದವರು ಅಂತ ಹೇಳ್ತಾರೆ. ರೈಟ್? ಕಪಲ್ ಅಂದ್ರೆ ಜೋಡಿ ಆಗುತ್ತೆ, ಆಗಲ್ಲ. ಡ್ಯಾಮೇಜ್ ಅಂದ್ರೆ ಹಾಳು ಮಾಡೋದು ಆಗುತ್ತೆ. ಪರ್ಮಿಷನ್ ಅಂದ್ರೆ ಅಪ್ಪನೆ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ರಿವೈಲ್ ಅಂತ. ರಿವೈಲ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ವೀಗರಸ್ ಅಂತ ಕೊಟ್ಟಿದ್ದಾರೆ. ವಾಟ್ ಯು ಮೀನ್ ಬೈ ವೀಗರಸ್? ಸತ್ವ ಇರುವ, ಗಟ್ಟಿತನ, ಸ್ಟಾಮಿನಾ ಅಂತ ಹೇಳ್ತೀರಲ್ವಾ, ಸತ್ವ ಅಂತ ಹೇಳ್ತೀರ. ಸೊ ಅದಕ್ಕೆ ಹೈಲಿ ಆಕ್ಟಿವ್ ಅಂತ, ಸತ್ವ ಉಳ್ಳಂಥದ್ದು ಅಂತ. ಇದಕ್ಕೆ ಟೈಟ್ ಅಂದ್ರೆ ಬಿಗಿಯಾದಾಗುತ್ತೆ, ಫಾಸ್ಟ್ ಅಂದ್ರೆ ವೇಗವಾದ, ಟಫ್ ಅಂದ್ರೆ ಕಠಿಣ ಅಂತ ಆಗುತ್ತೆ. ವೀಗರಸ್ಗೆ ಡೈನಮಿಕ್ ಇಸ್ ಅ ಪರ್ಫೆಕ್ಟ್ ವರ್ಡ್. ಇದು ಈ ತರ ಸೈನಾನಿಮ್, ಇದು ವ್ಯಾಕ್ಯಾಬ್ಯುಲರಿಯಲ್ಲಿ ಬರುವಂಥದ್ದು. ಪ್ರಶ್ನೆ 10 ಟೆಂಪೋರಲ್ ಅಂತ ಕೇಳಿದ್ರು. ವಾಟ್ ಯು ಮೀನ್ ಬೈ ಟೆಂಪೋರಲ್? ವಿದ್ಯಾರ್ಥಿಗಳೇ ಟೆಂಪೋರಲ್ ಅಂತಂದ್ರೆ ಈಗ ಟೆಂಪರರಿ ಅಂತ ಹೇಳ್ತಿರಲ್ವಾ, ವಾಟ್ ವಿಲ್ ಕಾಲ್ ದಟ್? ಭೌತಿಕ, ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತಾರೆ, ಪ್ರಾಪಂಚಿಕ ಅಂತ ಹೇಳ್ತಾರೆ. ಇದಕ್ಕೆ ನೋಡೋಣ ಬನ್ನಿ. ವ್ಯಾಲ್ಯೂಯಬಲ್ ಅಂದ್ರೆ ಬೆಲೆ ಬಾಳುವಾಗುತ್ತೆ, ಆಗಲ್ಲ. ಟ್ರೂತ್ ಅಂದ್ರೆ ನಿಜಾಂಶ. ಟೆಂಪರರಿ ಓಕೆ. ಇದಕ್ಕಿಂತ ಹತ್ತಿರ ಅಂದ್ರೆ ಯಾವ್ದಿದೆ ನೋಡಿ? ವರ್ಡ್ಲಿ ಅಂತಿದೆ. ವರ್ಡ್ಲಿ ಅಂದ್ರೆ ಏನ್ ಹೇಳಿ? ಈ ದುಡ್ಡು ಹೇಳ್ತಿರಲ್ವಾ, ಅಧಿಕಾರ, ಇದೆಲ್ಲ ಶಾಶ್ವತವಲ್ಲದೆ ಇರುವಂಥದ್ದು, ಅದನ್ನ ಟೆಂಪೋರಲ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ವರ್ಡ್ಲಿ ಅಂತ ಆಗುತ್ತೆ. ಇಂಗ್ಲಿಷ್ ಅಲ್ಲಿ ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ಬೋದು, ಪ್ರಾಪಂಚಿಕ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಿದ್ಯಾರ್ಥಿಗಳೇ 11ರಿಂದ 16 ಪ್ರಶ್ನೆಗಳು ಬಂದು ನಿಮಗೆ ಈ ಸರಿ ಆಂಟೋನಿಮ್ ಅಂದ್ರೆ ಆಪೋಸಿಟ್ ವರ್ಡ್ಸ್ ಕೇಳ್ತಾ ಇದ್ದಾರೆ. ಬನ್ನಿ ಇದೊಂದು ರೌಂಡ್ ನೋಡ್ಬಿಡೋಣ. ಇದು ಕೂಡ ವ್ಯಾಕ್ಯಾಬ್ಯುಲರಿಯಲ್ಲೇ ಬರುವಂಥದ್ದು. ಪೆರಿನಿಯಲ್ ಅಂತ ಕೇಳಿದ್ದಾರೆ. ಪೆರಿನಿಯಲ್ ಅಂದ್ರೆ ಏನಪ್ಪಾ? ದೀರ್ಘಕಾಲಿಕ ಅಂತ. ಫಾರ್ ಅ ಲಾಂಗ್ ಟೈಮ್ ಅಂತ ಹೇಳ್ಬೋದು. ಅಂದ್ರೆ ದೀರ್ಘಕಾಲಿಕ ಅಂತ. ಇದಕ್ಕೆ ಆಪೋಸಿಟ್ ಏನ್ ಬರಿಬೇಕು? ಪರ್ಮನೆಂಟ್ ಆಗಲ್ಲ. ಪರ್ಮನೆಂಟ್ ಅಂದ್ರೆ ಶಾಶ್ವತ. ರೇರ್ ಅಂದ್ರೆ ವಿರಳ ಅಂತ. ಫ್ರೀಕ್ವೆಂಟ್ ಅಂದ್ರೆ ಆಗಾಗ. ಇದಕ್ಕೆ ಅಕೇಶನಲ್, ಸಾಂದರ್ಭಿಕ ಸರಿಯಾದ ಉತ್ತರ ಆಗುತ್ತೆ. ಇದು ಪೆರಿನಿಯಲ್. ಇದರ ಆಪೋಸಿಟ್ ವರ್ಡ್, ವಿರುದ್ಧಾರ್ಥಕ ಪದ ಅಕೇಶನಲ್. ವಿ ಕ್ಯಾನ್ ಯೂಸ್ ಇಟ್. ನಂಬರ್ 12 ಇದೆ ಅಬೆಂಡೆಂಟ್. ವಾಟ್ ಯು ಮೀನ್ ಬೈ ಅಬೆಂಡೆಂಟ್? ಸಮೃದ್ಧ, ಸಾಕಷ್ಟು, ಮೋರ್ ದ್ಯಾನ್ ಇನಫ್, ಜರೂರತ್ ಸೆ ಜಾದಾ ಅಂತ. ಸಾಕಾಗಿ ಮತ್ತು ಉಳಿಯೋದು. ರೈಟ್? ಇದರ ಆಪೋಸಿಟ್ ವರ್ಡ್ ಬರಿಬೇಕಿದೆ. ಹಾಗಾದ್ರೆ ಪ್ಲೆಂಟಿ ಅಂದ್ರೆ ಸಾಕಷ್ಟು ಅಂತ. ಇದು ಸಮಾನಾರ್ಥಕ ಪದ ಆಯ್ತು. ಬೌಂಟಿಫುಲ್ ಅಂದ್ರೂ ಅದೇನೆ. ಇನ್ನು ಬ್ಯೂಟಿಫುಲ್ ಅಂತಂದ್ರೆ ಸುಂದರವಾದಾಗುತ್ತೆ. ಸ್ಕೇರ್ಸ್ ಇಲ್ಲ ಇದೆ ನೋಡಿ, ಅಭಾವ, ಕೊರತೆ. ಅಬಂಡೆಂಟ್ಗೆ ಇದು ಆಪೋಸಿಟ್ ವರ್ಡ್ ಆಗ್ತಾ ಇದೆ. ಪ್ರಶ್ನೆ 13 ಎಕ್ಸ್ಟಿಂಗ್ವಿಶ್ ಅಂತಿದೆ. ಎಕ್ಸ್ಟಿಂಗ್ವಿಶ್ ಅಂದ್ರೆ ಏನ್ ಹೇಳಿ?
ಸೀಸಿಂಗ್ ದ ಫೈರ್, ಬೆಂಕಿಯನ್ನ ಆರಿಸೋದು, ನಂದಿಸೋದು ಅಂತ. ಈ ಫೈರ್ ಬ್ರಿಗೇಡರ್ ಇರ್ತಾರಲ್ವಾ, ಅವರೆಲ್ಲ ಏನ್ ಮಾಡ್ತಾರೆ, ಹಚ್ಚಿರೋ ಕಿಚ್ಚನ್ನ, ಬೆಂಕಿಯನ್ನ ನಂದಿಸ್ತಾರೆ, ಆರಿಸೋದು. ವಿ ಕ್ಯಾನ್ ಕಾಲ್ ಇಟ್ ಸೀಸಿಂಗ್ ದ ಫೈರ್ ಅಂತ, ರೈಟ್? ಎಕ್ಸ್ಟಿಂಕ್ಟ್ ಅಂತ ಹೇಳ್ತಾರೆ. ಈಗ ಮ್ಯಾಗ್ನಿಫೈ ಅಂದ್ರೆ ಕಡ್ಡಿನ ಗುಡ್ಡ ಮಾಡುವಂಥದ್ದಾಗುತ್ತೆ. ನೆಕ್ಸ್ಟ್ ಒನ್ನು ಎಕ್ಸ್ಟಿಂಕ್ ಅಂತಂದ್ರೆ ಅದೇ ಸಿಮಿಲರ್ ಮೀನಿಂಗ್ ಬರುತ್ತೆ. ಈಗ ಫ್ರೀಸ್ ಅಂದ್ರೆ ಹೆಪ್ಪುಗಟ್ಟಿಸೋ, ತಂಪಾಗಿಸೋ. ಇಲ್ಲಿದೆ ನೋಡಿ, ಕಿಂಡಲ್. ಎಕ್ಸ್ಟಿಂಗ್ವಿಶ್ ಅಂತಂದ್ರೆ ಬೆಂಕಿಯನ್ನು ಆರಿಸೋದು ಅಂತಂದ್ರೆ ಕೆಂಡಲ್ ಅಂತ. ಈಗ ಮೋಂಬತ್ತಿಯನ್ನು ಹಚ್ಚೋದು, ದೀಪವನ್ನು ಉರಿಸೋದು, ಹೊತ್ತಿಸೋದಕ್ಕೆ ಏನ್ ಹೇಳ್ತಾರೆ, ಕಿಂಡಲ್. ಇದು ಆಪೋಸಿಟ್ ವರ್ಡ್ ಆಗ್ತದೆ. ಹೋಪ್ ಯು ಆರ್ ಗೆಟಿಂಗ್ ಎ ಪಾಯಿಂಟ್ ಸ್ಟೂಡೆಂಟ್ಸ್. ತುಂಬಾ ಸೂಕ್ಷ್ಮವಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರಶ್ನೆ 14 ಏನ್ಸಿಯಂಟ್ ಕೇಳಿದೆ. ವಾಟ್ ಯು ಮೀನ್ ಬೈ ಏನ್ಸಿಯಂಟ್? ಪ್ರಾಚೀನ, ಪುರಾತನ ಅಂತ ಹೇಳ್ತೀರಲ್ವಾ. ಓಕೆ, ಇದರ ಆಪೋಸಿಟ್ ಏನಾಗಬೇಕು, ಆಧುನಿಕ ಅಂತ ಬರಿಬೇಕು. ಆಂಟಿಕ್ ಅಂತ ಕೊಟ್ಟಿದ್ದಾರೆ. ಆಂಟಿಕ್ ಅಂದ್ರೆ ಏನ್ ಹೇಳಿ, ಹಳೆಯ ವಸ್ತು ಅಂತ. ಟ್ರಾನ್ಸಿಯಂಟ್ ಆಗಲ್ಲ, ಸೇಲಿಯಂಟ್ ಆಗಲ್ಲ. ಇದಕ್ಕೆ ಆಪೋಸಿಟ್ ವರ್ಡ್ ಯಾವುದು? ಮಾಡರ್ನ್, ಆಧುನಿಕ ಅಂತ ನೀವು ಬರೀಬಹುದು. ಪ್ರಶ್ನೆ 15 ಅಸೆಟ್ಸ್ ಅಂತ ಹೇಳಿ. ವಾಟ್ ಯು ಮೀನ್ ಬೈ ಅಸೆಟ್ಸ್? ಪ್ರಾಪರ್ಟಿ, ಸ್ವತ್ತು, ಆಸ್ತಿ ಅಂತ ಹೇಳ್ತಾರೆ. ಸ್ಟೂಡೆಂಟ್ಸ್ ಕೇಳಿಸ್ತಾ ಇದೆಯಲ್ವೆಲ್ಲ? ಈ ಆನ್ಲೈನ್ ಕ್ಲಾಸ್ ಅನ್ನೇ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇದನ್ನ ಕ್ವಶನ್ ಪೇಪರ್ನ ಕಳಿಸ್ಕೊಟ್ಟಿದೆ. ಹೋಪ್ ಯು ಆರ್ ಗೆಟಿಂಗ್ ದ ಆನ್ಸರ್. ವೆಲ್, ಅಸೆಟ್ಸ್ ಬಂದು ಪ್ರಾಪರ್ಟಿ ಅಂತ ಆಗುತ್ತೆ. ಪ್ರಾಪರ್ಟಿ ಅಂತಂದ್ರೆ ಏನ್ ಹೇಳಿ, ನಾವು ಕೂಡಿಟ್ಟಿರುವಂತ ದುಡ್ಡು, ಹಣ, ಆಸ್ತಿ, ಜಾಗ, ಭೂಮಿ, ರೈಟ್? ಓಕೆ. ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಹೊಣೆಗಾರಿಕೆ ಅಂತ ಆಗುತ್ತೆ. ಇದು ಆಪೋಸಿಟ್ ವರ್ಡ್ ಆಗಲ್ಲ. ಇನ್ನು ಎಸ್ಟೇಟು ಅಂತಂದ್ರೆ ತೋಟ ಅಂತ ಹೇಳ್ತಾರೆ. ಇದು ಆಗಲ್ಲ. ಹಿಂಡರೆನ್ಸಸ್ ಅಂತಂದ್ರೆ ಹಿಂಜರಿಯೋದು ಅಂತ. ಗೆಟಿಂಗ್ ಬ್ಯಾಕ್ ಅಂತ ಹೇಳ್ತಾರಲ್ಲ, ಲ್ಯಾಗಿಂಗ್ ಬಿಹೈಂಡ್ ಅಂತ. ಇದು ಆಗಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಹೇಳಿ? ಲಯಬಿಲಿಟೀಸ್ ಇದಕ್ಕೆ ಆಪೋಸಿಟ್ ವರ್ಡ್ ಆಗುತ್ತೆ. ನೆಕ್ಸ್ಟ್ ಒನ್ ಟ್ರಾನ್ಸ್ಪರೆಂಟ್. ಏನಪ್ಪ ಟ್ರಾನ್ಸ್ಪರೆಂಟ್ ಅಂದ್ರೆ? ವಿಚ್ ಇಸ್ ನಾಟ್ ಆಪೆಕ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅಂದ್ರೆ ಪಾರದರ್ಶಕ ಅಂತ, ರೈಟ್? ಸೊ ಇದಕ್ಕೆ ಆಪೋಸಿಟ್ ವರ್ಡ್ ಏನಾಗಬೇಕು? ಆಪೆಕ್ ಆಗುತ್ತೆ, ಅಂದ್ರೆ ಅಪಾರದರ್ಶಕ. ಇದು ಮಿಸ್ಟಿ ಆಗಕ್ ಸಾಧ್ಯನೇ ಇಲ್ಲ. ಮಿಸ್ಟಿ ಇಸ್ ನಥಿಂಗ್ ಬಟ್ ಮಂಜುಗಟ್ಟಿದ ಅಂತ. ಕ್ಲಿಯರ್ ಅಂದ್ರೆ ಸ್ಪಷ್ಟ ಅಂತ ಆಗುತ್ತೆ. ಕವರ್ಡ್ ಅಂದ್ರೆ ಆವರಿಸಿದ. ದ ಪರ್ಫೆಕ್ಟ್ ಆಪೋಸಿಟ್ ವರ್ಡ್ ಫಾರ್ ಟ್ರಾನ್ಸ್ಪರೆಂಟ್ ಇಸ್ ಆಪೆಕ್. ಕೇಳಿದಾರಲ್ವಾ, ಆಪೆಕ್ ಗ್ಲಾಸಸ್ ಅಂತ, ರೈಟ್? ದಟ್ಸ್ ರೀಸನ್. ನೆಕ್ಸ್ಟ್ ನೋಡೋಣ. ಕ್ವೆಶ್ಚನ್ ನಂಬರ್ 17 to 21 ಏನ್ ಕೇಳಿದ್ದಾರೆ? ರಾಂಗ್ಲಿ ಸ್ಪೆಲ್ಡ್ ವರ್ಡ್ಸ್ ಗಳನ್ನ ಕೇಳ್ತಾ ಇದ್ದಾರೆ. ನೋಡೋಣ ವಿದ್ಯಾರ್ಥಿಗಳೇ. ರಾಂಗ್ಲಿ ಸ್ಪೆಲ್ಡ್ ಅಂದ್ರೆ 4 ಪದಗಳನ್ನ ಕೊಡ್ತಾರೆ. ಅದರಲ್ಲಿ ರಾಂಗ್ ಸ್ಪೆಲ್ಲಿಂಗ್ ಯಾವ್ದಿದೆ ಅಂತ. ಬೆನಿವೋಲೆನ್ಸ್ ಕರೆಕ್ಟ್ ಇದೆ, ಬೆನಿಫ್ಯಾಕ್ಷನ್ ಕರೆಕ್ಟ್ ಇದೆ, ಬೆನಿಫಿಷಿಯರಿ ಕರೆಕ್ಟ್. ಬೆನಿಡಿಕ್ಟರಿಯಲ್ಲಿ ಇಲ್ಲಿ ಟಿ ಆದ್ಮೇಲೆ ಓ ಅಕ್ಷರ ಮಿಸ್ ಆಗಿದೆ ನೋಡಿ, ಬೆನಿಡಿಕ್ಟರಿ. ಇದು ಸರಿಯಾದ ಉತ್ತರ. ಸೊ ಐ ಆಮ್ ಗೋಯಿಂಗ್ ಟು ಲಾಕ್ ಇಟ್. ವೆಲ್, ಇದು ವ್ಯಾಕ್ಯಾಬ್ಯುಲರಿ ಬರುವಂಥದ್ದು. ನೆಕ್ಸ್ಟ್ ಆಂಟೋನಿಮ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಸೈನೋನಿಮ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಹೋಮೋನಿಮ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಸುಡೋನಿಯಂ, ಅದರ ಸರಿಯಾದ ಉತ್ತರ ಯಾವ್ದು ಗೊತ್ತಾ ವಿದ್ಯಾರ್ಥಿಗಳೇ? PSEUDONY. ಇಲ್ಲಿ PSEUDONI ಕೊಟ್ಟಿದ್ದಾರೆ. ಐ ರಾಂಗ್ ಆಗಿದೆ. ಅದ್ರ ಬದಲು ಏನ್ ಬರ್ಬೇಕಪ್ಪ, ಅಲ್ಲಿ ವೈನ ಬಳಸಬೇಕಾಗುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಹೋಪ್ ಯು ಆರ್ ಗೆಟಿಂಗ್. ಪ್ರಶ್ನೆ 19 ನೋಡೋಣ. ಮೊನೋಮಾನಿಯಾ ಕರೆಕ್ಟ್ ಆಗಿದೆ. ಕ್ಲೆಪ್ಟೋಮಾನಿಯಾ ಕರೆಕ್ಟ್ ಆಗಿದೆ. ಪ್ಯಾರೋಮಾನಿಯಾ ಕರೆಕ್ಟ್ ಇದೆ. ಡೆಕ್ಸಿಮಾನಿಯಲ್ಲಿ DIPSO ಬರಬೇಕಿದೆ. DIPSU ಅಲ್ಲ, DIPSO ಬರಬೇಕಿದೆ. ಇದು ಸರಿಯಾದ ಉತ್ತರ. ಸೊ ಯು ಕ್ಯಾನ್ ಲಾಕ್ ದಟ್ ಆಸ್ ಅ ಫೈನಲ್ ಆನ್ಸರ್. ನಂಬರ್ 20 ನ್ಯೂರಾಲಜಿಸ್ಟ್ ಸ್ಪೆಲ್ಲಿಂಗ್ ರಾಂಗ್ ಇದೆ ನೋಡಿ. ನ್ಯೂರಾಲಜಿಸ್ಟ್ NEU ಈ ಲೆಟರ್ ಅಲ್ಲಿ ಬಳಸಬೇಕಾಗುತ್ತೆ. ಬಟ್ ಪ್ರಶ್ನೆಯಲ್ಲಿ ಕೊಟ್ಟಿಲ್ಲ. ಇದೇ ಸರಿಯಾದ ಉತ್ತರ ವಿದ್ಯಾರ್ಥಿ. ಇನ್ನು ಕಾರ್ಡಿಯಾಲಜಿಸ್ಟು, ಸೈಕ್ಯಾಟ್ರಿಸ್ಟು, ಡರ್ಮಿಟಾಲಜಿಸ್ಟ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡಿ, ಓಮಿನಿಸೆಂಟ್ ಸರ್ವಜ್ಞ, ಓಮಿನಿ ಪ್ರೆಸೆಂಟ್ ಸರ್ವವ್ಯಾಪಿ, ಓಮಿನಿಪೊಟೆಂಟ್ ಸರ್ವಶಕ್ತ, ಓಮಿನಿವೋರಸ್ ಇದು ಕರೆಕ್ಟ್ ಆಗಿದೆ. ಓಮಿನಿಸೆಂಟ್ ಅಲ್ಲಿ OMNIC ಅಲ್ಲ ವಿದ್ಯಾರ್ಥಿಗಳೇ. ಸ್ಪೆಲ್ಲಿಂಗ್ ಗೊತ್ತಲ್ವಾ? OMNISCIENT. ದಿಸ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಇನ್ನು ಪ್ರಶ್ನೆ 22ರಿಂದ 24 ಗ್ರಾಮೆಟಿಕಲಿ ಇನ್ಕರೆಕ್ಟ್ ಅಂದ್ರೆ ಇಸ್ ನಥಿಂಗ್ ಬಟ್ ಎರರ್ ಐಡೆಂಟಿಫಿಕೇಶನ್, ಎರರ್ ಡಿಟೆಕ್ಷನ್ ಅಂತಾನು ಹೇಳ್ಬೋದು. ಬನ್ನಿ ಮೊದಲೇ ಪ್ರಶ್ನೆ ನೋಡೋಣ. ಅದರಲ್ಲಿ ಪ್ರಶ್ನೆ 22. Slumdog Millionaire is one of the best movie in the world. ವಿದ್ಯಾರ್ಥಿಗಳನ್ನ ಹೇಳಿದ್ದೇನೆ ಗೊತ್ತಲ್ವಾ? ಒನ್ ಆಫ್ ದ ಬಂದಾಗ ಏನ್ ಹೇಳ್ಬೇಕು ಹೇಳಿ? ಪ್ಲೂರಲ್ ಫಾರ್ಮ್ ಮತ್ತೆ. ಬೆಸ್ಟ್ ಮೂವಿ ಅಲ್ಲ, ಇಲ್ಲಿ ರಾಂಗ್ ಇದೆ ನೋಡಿ. ಇದು ಮೂವೀಸ್ ಆಗ್ಬೇಕು. ಸೊ ಇಲ್ಲೇ ನಮಗೆ ಲೋಪದೋಷ ಇರುವಂತದ್ದು. ಎಲ್ಲಿದೆ? ದ ಬೆಸ್ಟ್ ಮೂವೀಸ್ ಆಪ್ಷನ್ ಸಿ. ಇದನ್ನ ನೀವು ಲಾಕ್ ಮಾಡ್ಬೋದು.
ಸ್ಟೂಡೆಂಟ್ಸ್ ಈ ಥರದ್ದು ಗ್ರಾಮಟಿಕಲ್ ಇನ್ಕರೆಕ್ಟ್ ಆಗಿರೋದ್ರಲ್ಲಿ ಡಿಟೆಕ್ಷನ್ ಆಫ್ ಎರರ್ ಅಲ್ಲಿ ನೀವು ಜಸ್ಟ್ ಅದು ಯಾವ್ದು ರಾಂಗ್ ಇದೆ ಅದನ್ನ ಜಸ್ಟ್ ನೀವು ಸೆಲೆಕ್ಟ್ ಮಾಡಿ ಅಂತ ಹೇಳಿದಾರೆ ಹೊರತು ಯು ನೀಡ್ ನಾಟ್ ರೆಕ್ಟಿಫೈ ಇಟ್. ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್ ರೈಟ್. ಪ್ರಶ್ನೆ 23 ಏನ್ ಕೇಳಿದ್ದಾರೆ? ಪ್ರಶ್ನೆ ಬಂದು ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್ ದ ಕ್ಲಾಸ್ ರೂಮ್ ದೆನ್ ದ ಸ್ಟೂಡೆಂಟ್ ಸ್ಟುಡ್ ಅಪ್. ವಿದ್ಯಾರ್ಥಿಗಳೇ ನೋ ಸೂನರ್ಗೆ ದೆನ್ ಬರಲ್ಲ, ಗೊತ್ತಲ್ವಾ? ಇದೇ ಮಿಸ್ಟೇಕ್ ಆಗಿದೆ. ಎಲ್ಲದಪ್ಪ ದೆನ್ನು? ಇಲ್ಲಿದೆ ನೋಡಿ. ಹಾಗಾದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ ದೆನ್ ಬದಲು ಏನ್ ಬರುತ್ತೆ ಅಂತ? ನೋ ಸೂನರ್ ಇದ್ದಾಗ ಕಾಂಬಿನೇಷನ್ ದೆನ್ ಬಳಸಲ್ಲ, ಬೇರೆ ಪದ ಬರುತ್ತೆ ಅಲ್ವಾ? ಗೊತ್ತಿದ್ದವರು ಅರ್ಥ ಮಾಡ್ಕೊಳ್ತೀರಾ? ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ನೀದರ್ ದ ಹೆಡ್ ಮಾಸ್ಟರ್ ನಾರ್ ದ ಅಸಿಸ್ಟೆಂಟ್ ಮಾಸ್ಟರ್ಸ್ ವಾಸ್ ಪ್ರೆಸೆಂಟ್. ನೋಡಿ ಇಲ್ಲಿ ನೀದರ್ ಮತ್ತೆ ನಾರ್ ಅನ್ನುವಂತ ಕೋರಿಲೇಟಿವ್ ಕಂಜಂಕ್ಷನ್ ಬಳಸಿದ್ದಾರೆ, ಕರೆಕ್ಟಾ? ಇದರಲ್ಲಿ ಏನ್ ಮಿಸ್ಟೇಕ್ ಆಗಿದೆ? ವಾಸ್ ಬದಲು ವರ್ ಬರ್ಬೇಕಲ್ವಾ? ಯಾಕಂತ ಹೇಳಿ ಗೊತ್ತಾಗುತ್ತೆ ಅನ್ಕೊಳ್ತೀನಿ. ಇದು ವಾಸ್ ಅಲ್ಲ ವಿದ್ಯಾರ್ಥಿಗಳೇ, ವರ್ ಬರಬೇಕು. ಯಾಕೆ? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕೊಟ್ಟಿದ್ದಾರೆ, ರೈಟ್? ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಪ್ರಶ್ನೆ 25 ನೋಡ್ತಾ ಇದ್ದೇನೆ. ಎಕ್ಸ್ಟ್ರೀಮ್ ಫಿಯರ್ ಫಾರ್ ವಾಟರ್. ಈ ನೀರನ್ನ ಕಂಡ್ರೆ ಭಯ ಇರುತ್ತೆ. ಯು ನೋ ದೇರ್ ಆರ್ ವೆರೈಟೀಸ್ ಆಫ್ ಫೋಬಿಯಾಸ್. ಲೈಕ್ ಎತ್ತರವನ್ನ ಕಂಡ್ರೆ ಭಯ ಇರುತ್ತೆ, ಜನರನ್ನ ಕಂಡ್ರೆ ಭಯ ಇರುತ್ತೆ, ಕತ್ಲಿಂದ ಭಯ, ಬೆಳಕಿಂದ ಭಯ. ಅದರಲ್ಲೂ ಒಂದು ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್ ಅಂದ್ರೆ ನೀರಿಂದ ಭಯ ಇರೋದನ್ನ ಏನ್ ಹೇಳ್ತಾರೆ? ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿದೆ ವಿದ್ಯಾರ್ಥಿಗಳೇ. ಇದು ಕೂಡ ಪಾರ್ಟ್ ಆಫ್ ವೆಕ್ಯಾಬ್ಯುಲರಿ. ಹೈಡ್ರೋಫೋಬಿಯಾ ಅಂತ ಹೇಳ್ತಾರೆ. ಆಪ್ಷನ್ ಸಿ ಬಂದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 26 ನೋಡ್ತಾ ಇದ್ದೇವೆ. ಅಟ್ರಾಕ್ಷನ್ ಆಫ್ ಸಮಥಿಂಗ್. ಯಾವುದೋ ಒಂದು ವಸ್ತು ಅದರ ಕುರಿತು ನಮಗೆ ಅಟ್ರಾಕ್ಷನ್ ಇರುತ್ತೆ, ಒಂಥರ ಆಕರ್ಷಣೆ ಇರುತ್ತೆ. ಅದನ್ನ ಏನ್ ಹೇಳ್ತಾರೆ? ಇಂಪ್ರೆಷನ್ ಆಗಕ್ ಸಾಧ್ಯನೇ ಇಲ್ಲ. ರಿಜೆಕ್ಷನ್ ಅಂದ್ರೆ ಆಗಲ್ಲ, ಲ್ಯಾಮಿನೇಷನ್ ಆಗಲ್ಲ. ದಟ್ ಇಸ್ ಕಾಲ್ಡ್ ಅ ಫ್ಯಾಸಿನೇಷನ್. Attraction for something, attraction for some place, attraction for someone, that is called fascination. You say no, infatuation, kind of attraction which is not true, right? That is called. So fascination is the right answer. Question number 27 ನೋಡ್ತಾ ಇದ್ದೇವೆ. A short description about someone who is dead. ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ದಾರೆ, ಅವರ ಸಮಾಧಿಯ ಮೇಲೆ ಕೆಲವೊಂದು ಸಾಲುಗಳನ್ನು ಬರೀತಾರೆ. ಅದನ್ನ ಏನ್ ಹೇಳ್ತಾರೆ? ಮತ್ತೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ಎಪಿಟಾಪ್ ಅಂತ ಹೇಳ್ತಾರೆ, ಅಂದ್ರೆ ಚರಮ ಲೇಖ ಅಂತ. ಆಪ್ಷನ್ 1 ಸರಿದು. ಆ ಅಧ್ಯಯನ ಮಾಡೋದನ್ನ ಎಪಿಟಾಪ್ ಅನ್ನ ಎಪಿಗ್ರಾಫಿ ಅಂತ ಹೇಳ್ತಾರೆ. ಡೆತ್ ನೋಟ್ ಬಂದು ಸೂಯಿಸೈಡ್ ಮಾಡ್ಕೊಳ್ಳೋಕೆ ಬರೆಯುವಂಥದ್ದು. ಇನ್ಸ್ಕ್ರಿಪ್ಷನ್ ಅಂದ್ರೆ ಏನ್ ಹೇಳ್ತಾರಪ್ಪ? ಶಾಸನ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಯಾವ್ದು ಹೇಳಿ? ಎಪಿಟಾಪ್, ಚರಮ ಲೇಖ. ಯು ಕ್ಯಾನ್ ಲಾಕ್ ಇಟ್. ಪ್ರಶ್ನೆ 28 ನೋಡ್ತಾ ಇದ್ದೀವಿ. ಅ ಪರ್ಸನ್ ಹೂ ಸ್ಟಡೀಸ್ ಬರ್ಡ್ ಸೈಂಟಿಫಿಕಲಿ. ಈ ಪಕ್ಷಿಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನ, ಅದನ್ನ ಆರ್ನಿಥಾಲಜಿ ಅಂತ ಹೇಳ್ತಾರೆ. ಆ ಪರ್ಸನ್ ಅಂತ ಕೊಟ್ಟಿದ್ದಾರೆ. ಆ ವ್ಯಕ್ತಿ ಈ ಸೈಂಟಿಫಿಕ್ ಆಗಿ ಪಕ್ಷಿಗಳನ್ನ ಅಧ್ಯಯನ ಮಾಡೋದ ಅವ್ರನ್ನ ಏನ್ ಹೇಳ್ತಾರೆ? ವಿ ಕಾಲ್ ದೆಮ್ ಆರ್ನಿಥಾಲಜಿಸ್ಟ್. ಕೇಳಿದಿರಲ್ವಾ ಸಲೀಂ ಅಲಿ, ಪಕ್ಷಿ ಪ್ರೇಮಿ ಅಂತ. ಹಿ ವಾಸ್ ಆನ್ ಆರ್ನಿಥಾಲಜಿಸ್ಟ್. ಯು ಕ್ಯಾನ್ ರಿಮೆಂಬರ್. ಪ್ರಶ್ನೆ 29. ಕಂಟಿನ್ಯೂಡ್ ಸ್ಟಡಿ ಎಫರ್ಟ್ ಟು ಅಚೀವ್ ಯರ್ ನೇಮ್. ನಿಮ್ಮ ಗುರಿಯನ್ನ ತಲುಪೋದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಕಂಟಿನ್ಯೂಸ್ ಆಗಿ ಅರೌಂಡ್ ದ ಕ್ಲಾಕ್, ಬರ್ನಿಂಗ್ ದ ಮಿಡ್ ನೈಟ್ ಆಲ್. ಬೇರೆ ಬೇರೆ ವೇನಲ್ಲಿ ಹೇಳ್ತೀರಾ. ಕಾಂಟಿನ್ಯೂಡ್ ಸ್ಟಡಿ ಎಫರ್ಟ್ ಟು ಅಚೀವ್ ಎ ನೇಮ್. ಅದಕ್ಕೇನ್ ಹೇಳ್ತಾರೆ? ಸಕ್ಸಸ್ ಇಲ್ಲ, ನಾವು ಅಚೀವ್ ಆದ್ಮೇಲೆ ಬರುತ್ತೆ. ಪರ್ಪ್ಲೆಕ್ಸು ಆಗಲ್ಲ. ಸ್ಟಡಿ ಅಂದ್ರೆ ಅಧ್ಯಯನ ಆಗುತ್ತೆ. ದಟ್ ಇಸ್ ಕಾಲ್ಡ್ ಆಪ್ಷನ್ ಡಿ, ಪ್ರೆಸೇವರೆನ್ಸ್. ಪ್ರೆಸೇವರೆನ್ಸ್ ಇದು ಸತತ ಪರಿಶ್ರಮ ಅಂತ ಆಗ್ತದೆ. ಕೊನೆ ವಿದ್ಯಾರ್ಥಿಗಳ ನೆಕ್ಸ್ಟ್ ಕೊನೆಯ 6 ಪ್ರಶ್ನೆಗಳು. ಕ್ವಶನ್ಸ್ ಐ ಸಪೋಸ್ 30ರಿಂದ 6 ಪ್ರಶ್ನೆಗಳನ್ನು ತಗೊಂಡಿದ್ದೇನೆ. ಓಕೆ, 36 ಅಂತ ಬರೆಯೋಣ. ವೆಲ್, ಕಂಪ್ರಹೆನ್ಸಿವ್ ಪ್ಯಾಸೇಜ್ ಕೊಟ್ಟಿದ್ದಾರೆ. ಬನ್ನಿ ವೇಗವಾಗಿ ನಿಮ್ಗೋಸ್ಕರ ಓದ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳ ಪ್ಯಾಸೇಜ್ ಅನ್ನು ನೀಟಾಗಿ ನೋಡ್ಕೋಬೇಕು. ಥೀಮ್ ಆಫ್ ದ ಪ್ಯಾಸೇಜ್ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಅಲ್ಲಿ ಬರುವಂತ ಕ್ಯಾರೆಕ್ಟರ್ಗಳು, ಇವೆಂಟ್ಸ್ಗಳು ಏನು ಕೊಟ್ಟಿದೆ, ಐ ಮೀನ್ ಟು ಸೇ ಲೈಕ್ ಬಂದಿರುವಂಥ ಕೆಲವೊಂದು ಘಟನಾವಳಿಗಳನ್ನ ನಾವು ಕರೆಕ್ಟಾಗಿ ಗಮನಿಸಬೇಕಾಗುತ್ತೆ. ಕ್ಯಾರೆಕ್ಟರ್ಸ್ಗಳನ್ನ ಗಮನಿಸ್ಕೊಳ್ಳಿ. ವಿವೇಕ್ ವಾಸ್ ಅ ಪಾಟ್ ಮೇಕರ್. ವಿವೇಕ್ ಒಬ್ಬ ಮಡಿಕೆ ಮಾಡೋನಾಗಿದ್ದ, ಅಂದ್ರೆ ಕುಂಬಾರ. ಹಿ ಹ್ಯಾಡ್ ಅ ಸ್ಮೈಲಿಂಗ್ ಫೇಸ್ ಅಂಡ್ ಸೂದಿಂಗ್ ವಾಯ್ಸ್, ಸ್ಕಿಲ್ಡ್ ಹ್ಯಾಂಡ್ಸ್. ಅವನು ಯಾವತ್ತೂ ಸ್ಮೈಲಿಂಗ್ ಫೇಸ್, ನಗು ಮುಖದವನಾಗಿದ್ದ. ಸೂದಿಂಗ್ ವಾಯ್ಸ್ ಅಂದ್ರೆ ಸಾಫ್ಟ್ ವಾಯ್ಸ್ ಇತ್ತು. ಅಂಡ್ ಸ್ಕಿಲ್ಡ್ ಹ್ಯಾಂಡ್ ಅಂದ್ರೆ ಕರಕುಶಲ ಉಳ್ಳಂತ ಕೈಗಳು ಅಂತಂದ್ರೆ ಅವ ಕರಕುಶಲ ಉಳ್ಳಂತ ವ್ಯಕ್ತಿ ಆಗಿದ್ದ. ಹಿ ಲವ್ಡ್ ಹೀಸ್ ವಿಲೇಜ್ ಅಂಡ್ ದ ವಿಲೇಜಸ್ ಲವ್ಡ್ ಹಿಮ್. ಅವನು ಹಳ್ಳಿಯನ್ನ ಇಷ್ಟಪಡ್ತಿದ್ದ, ಹಳ್ಳಿಗರು ಅವನನ್ನು ಕೂಡ ತುಂಬಾ ಪ್ರೀತಿಸ್ತಾ ಇದ್ರು, ಇಷ್ಟಪಡ್ತಿದ್ರು. ಶಿ ಲವ್ ಟು ವರ್ಕ್ ಅಂಡ್ ನೆವರ್ ಗಾಟ್ ಟೈರ್ಡ್. ಅವನಿಗೆ ಕೆಲಸ ಮಾಡೋದಂದ್ರೆ ಪಂಚ ಪ್ರಾಣ.
ಅವ್ನಿಗೆ ಯಾವತ್ತೂ ಸುಸ್ತು ದನ್ಯವೇ ಆಗ್ತಿರ್ಲಿಲ್ವಂತ, ಕೆಲಸ ಮಾಡಿದಷ್ಟು ಆಕ್ಟಿವ್ ಆಗೋನು, ರೈಟ್. ವೆಲ್ ಹಿ ನ್ಯೂ ಹಿಸ್ ವಿಲೇಜ್ ಇನ್ ಆಲ್ ಇಟ್ ಅ ಗ್ಲೋರಿ ಅಂಡ್ ನ್ಯೂ ಎವ್ರಿಥಿಂಗ್ ದಟ್ ಬಿಲಾಂಗ್ ಟು ದ ವಿಲೇಜ್. ಅವನು ತನ್ನ ಹಳ್ಳಿಯ ಗ್ಲೋರಿ, ಹಳ್ಳಿಯ ಪ್ರತಿಯೊಂದು ವಿಷಯನ್ನ ಚೆನ್ನಾಗಿ ಅರಿತುಕೊಂಡಿದ್ದ. ನಾಟ್ ಓನ್ಲಿ ಡಿಡ್ ಹಿ ನೋ ದ ಟ್ರೀಸ್ ಆಫ್ ದ ವಿಲೇಜ್ ಬಟ್ ಆಲ್ಸೋ ದ ಬರ್ಡ್ ದಟ್ ವುಡ್ ಕಮ್ ಟು ದ ಟ್ರೀ. ಅವನು ತನ್ನ ಹಳ್ಳಿಯಲ್ಲಿರುವಂಥ ಬರೀ ಗಿಡಗಳನ್ನಷ್ಟೇ ಅವ್ನು ಗೊತ್ತಿರೋದಷ್ಟೇ ಅಲ್ಲ, ಆ ಗಿಡಗಳಲ್ಲಿ ಬರುವಂಥ ಯಾವ್ಯಾವ ಪಕ್ಷಿಗಳು ಬರ್ತಾ ಇತ್ತು, ಯಾವ್ಯಾವ ವೆರೈಟಿ ಆಫ್ ಟ್ರೀಸ್ಗಳಲ್ಲಿದೆ, ಎಂತೆಂಥ ಪಕ್ಷಿಗಳು ಬರುತ್ತೆ ಅದೆಲ್ಲವನ್ನ ಅರ್ಥಕೊಂಡಿದ್ದ ಅಂತೆ. ಹಿ ಬಿಲೀವ್ಡ್ ದ್ಯಾಟ್ ಪ್ಲಾಂಟ್ಸ್, ಟ್ರೀಸ್ ಅಂಡ್ ಬರ್ಡ್ಸ್ ನ್ಯೂ ಹಿಮ್. ಅವನ ನಂಬಿಕೆ ಏನಪ್ಪಾ ಅಂತಂದ್ರೆ ಅವನ ಹಳ್ಳಿಯಲ್ಲಿರುವಂಥ ಸಸಿಗಳು, ಗಿಡ ಮರಗಳು, ಪಕ್ಷಿಗಳು ಅವನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಅಂತ ಅಂದ್ರೆ ಅವುಗಳಿಗೆ ಇವನು ಪರಿಚಿತನಾಗಿದ್ದ ಅಂತ, ಚಿರಪರಿಚಿತನಾಗಿದ್ದ. ಒನ್ ಡೇ ಹಿ ವಾಸ್ ಬಿಸಿ ಫಿನಿಶಿಂಗ್ ಅ ಪಾಟ್ ವೆನ್ ಅ ವುಡ್ ಪೆಕರ್ ಫ್ಲೂ ಇಂಟು ಹಿಸ್ ವರ್ಕ್ಶಾಪ್. ಒಂದಿನ ಮಡಿಕೆಯನ್ನು ಇನ್ನೇನು ಫಿನಿಶಿಂಗ್ ಮಾಡಬೇಕು ಅಂತ ತನ್ನ ವರ್ಕ್ಶಾಪ್ ಅಲ್ಲಿ, ಕಾರ್ಯಾಗಾರದಲ್ಲಿ ಫಿನಿಶಿಂಗ್ ಮಾಡುವಂತ ಸಮಯದಲ್ಲಿ ಒಂದು ವುಡ್ ಪೆಕರ್, ಒಂದು ಮರ ಕುಟುಕ ಹಾರಿಕೊಂಡು ಅವನ ವರ್ಕ್ಶಾಪ್ ಅಲ್ಲಿ ಬಂದು ಅವನೇನು ಫಿನಿಶಿಂಗ್ ಮಾಡ್ತಾ ಇದ್ದ ಆ ಪಾಟ್ನ ಕಂಠದ ಮೇಲೆ, ನೆಕ್ ಮೇಲೆ ಬಂದು ಕೂತ್ಕೊಳ್ತು. ಅರ್ಥ ಆಗ್ತಿಲ್ಲ ವಿದ್ಯಾರ್ಥಿಗಳೇ? ಹಿ ಡಿಡ್ ನಾಟ್ ವಾಂಟ್ ಟು ಶೂಟ್ ದ ಬರ್ಡ್. ಆ ಪಕ್ಷಿಯನ್ನ ಶೂಟ್ ಮಾಡೋದಾಗ್ಲಿ, ಅದನ್ನ ಗದರಿಸಿ ಕಳಿಸೋದಾಗ್ಲಿ ಅವ್ನು ಮಾಡಕ್ ಇಷ್ಟ ಇರ್ಲಿಲ್ಲ ಅಂತೆ. ಕಾರಣ, ಆಸ್ ಇಟ್ ವಾಸ್ ಸ್ಟಿಲ್ ವೆಟ್. ಮಡಿಕೆ ತುಂಬಾ ಇವಾಗ ತಾನೇ ಮಾಡಿರೋದಿದೆ, ಹಸಿ ಇದೆ, ಏನಾನ ಮಾಡೋದಾದ್ರೆ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ಇಟ್ಸ್ ಫೀಟ್ ಗಾಟ್ ಸ್ಟಕ್. ಆ ಮರ ಕುಟುಕದ ಕಾಲು ಹಸಿ ಇರುವಂತ ಆ ಮಡಿಕೆಯ ಕಂಠದ ಮೇಲೆ ಅಥವಾ ನೆಕ್ ಮೇಲೆ ಸ್ಟಕ್ ಆಗ್ಬಿಡ್ತು. ಜಸ್ಟ್ ಅದರಲ್ಲಿ ಸ್ಟಕ್ ಆಗಿದೆ, ಸಿಗಾಕೊಂಡಿದೆ. ಇಟ್ ಟ್ರೈ ಟು ಅಡ್ಜಸ್ಟ್ ಅಂಡ್ ಮೂವ್ ಅರೌಂಡ್ ದ ನೆಕ್ ಆಫ್ ದ ಪಾಟ್. ತನ್ನನ್ನು ತಾನು ಬಿಡಿಸ್ಕೊಳ್ಳೋದಕ್ಕೆ, ಫ್ರೀ ಮಾಡೋದಕ್ಕೆ ಆ ನೆಕ್ ಮೇಲೆ ಏನು ಮಡಿಕೆ ಇದೆ ಅಲ್ವಾ, ಅದ್ರ ಸುತ್ತಲೂ ಅದೇನ್ ಮಾಡ್ತು, ಸ್ಟ್ರಗಲ್ ಮಾಡ್ತಿದೆ ಬಿಡಿಸ್ಕೊಳ್ಳೋದಕ್ಕೆ, ರೈಟ್. ಆಸ್ ಇಟ್ ರಿಗಲ್ಡ್ ಅರೌಂಡ್. ಅರ್ಥ, ರಿಗಲ್ ಅಂದ್ರೆ ಆ ಪಾಟ್ನ ಕಂಠದ ಮೇಲೆ, ನೆಕ್ ಮೇಲೆ ಏನ್ ಕೂತ್ಕೊಂಡಿದೆ, ರಿಗಲ್ಡ್ ಅಂದ್ರೆ ಸುತ್ತುತ್ತಾ ಇತ್ತು ಬಿಡಿಸ್ಕೊಳ್ಳೋದಕ್ಕೆ. ಅದು ಹಿಂಗ ಪಾಟ್ ತಿರುಗ್ತಾ ಇದೆ, ಇದು ಹಿಂಗೆ ಮೇಲೆ ಕೂತ್ಕೊಂಡು ತಿರುಗ್ತಾ ಇತ್ತು. ಇಟ್ ಮೇಡ್ ಅ ಡಿಸೈನ್ ಆನ್ ದ ಟಾಪ್ ಆಫ್ ದ ಪಾಟ್ ಅಂಡ್ ದೆನ್ ಫ್ಲೂ ಅವೇ. ಹಿಂಗೇನು ಪಾಟ್ ತಿರುಗ್ತಾ ಇದೆ, ಅದರ ಕಂಠದ ಮೇಲೆ ಇದು ಕೂತ್ಕೊಂಡಿದೆ, ಅದು ಬಿಡಿಸ್ಕೊಳ್ಳೋದು ಫುಲ್ ತಿರುಗಿದಾಗ, ಒಂದ್ ರೌಂಡ್ ಹಿಂಗ್ ತಿರುಗಿದಾಗ ಅದ್ರ ಕಾಲ್ಗಳು ಫ್ರೀ ಆಯ್ತು, ಹಾರೋಗ್ಬಿಡ್ತು. ಬಟ್ ಪಾಟ್ನ ನೆಕ್ ಮೇಲೆ ನೋಡಿದ್ರೆ ಹೊಸದಾದ ಒಂದು ಡಿಸೈನ್ ತರ ಆಗಿದೆ. ವೆಲ್ ಅ ಕಸ್ಟಮರ್ ಕೇಮ್ ಬೈ. ಆ ಸಮಯದಲ್ಲಿ ಒಬ್ಬ ಗ್ರಾಹಕ, ಮಡಿಕೆಯನ್ನು ಕೊಂಡ್ಕೊಳ್ಳೋದಕ್ಕೆ ಒಬ್ಬ ಗ್ರಾಹಕ ಬಂದು ಆ ಪಾಟನ್ನೇ ನೋಡಿದ. ಯಾವುದೋ ಮರ ಕುಟುಕ ಕೂತು ಡಿಸೈನ್ ಮಾಡಿರುವಂಥದ್ದು. ಹಿ ವಾಸ್ ಇಂಪ್ರೆಸ್ಡ್ ಬೈ ದ ನ್ಯೂ ಡಿಸೈನ್ ಅಂಡ್ ಆಸ್ಕ್ಡ್ ಹಿಮ್ ಟು ಮೇಕ್ 10 such pots ಫಾರ್ ಹಿಮ್. ಆ ಡಿಸೈನ್ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದೀರ ಅಂದ್ರೆ, ನನಗೋಸ್ಕರ ಇದೇ ತರದ್ದು 10 ಪಾಟ್ಗಳನ್ನ ತಯಾರಿಸಿ ಅಂತ ಆರ್ಡರ್ ಕೊಟ್ಟು ಮೊದಲನೇ ಗ್ರಾಹಕ ಆರ್ಡರ್ ಕೊಟ್ಟ. ಅನದರ್ ಪರ್ಸನ್ ಕೇಮ್, ಇನ್ನೊಬ್ಬ ವ್ಯಕ್ತಿ ಬಂದ, ಅಂಡ್ ಆಸ್ಕ್ಡ್ ಹಿಮ್ ಟು ಮೇಕ್ ಅ ಫ್ಯೂ ಮೋರ್ ಪಾಟ್ಸ್. ಅವನು ಈ ಪಾಟ್ ಅನ್ನ ನೋಡ್ಬಿಟ್ಟು ಎರಡನೇ ವ್ಯಕ್ತಿ, ನನಗೂ ಕೂಡ ಕೆಲವು ಪಾಟ್ಸ್ ಗಳನ್ನ, ಇದೇ ತರದ ಈ ಡಿಸೈನ್ ಪಾಟ್ಸ್ ಗಳನ್ನ ನಂಗೆ ಮಾಡಿಕೊಡಿ ಅಂತ ಅವನು ಕೂಡ ಆರ್ಡರ್ ಕೊಟ್ಟು ಹೋದ ಅಂತ. ದಿಸ್ ಮೇಡ್ ಹಿಮ್ ಹ್ಯಾಪಿ. ಇದು ನಮ್ಮ ಪಾಟ್ ಮೇಕರ್ಗೆ, ನಮ್ಮ ಪಾಟರ್ಗೆ, ಕುಂಬಾರನಿಗೆ ಸಂತಸವನ್ನ ತಂತು. ಅಂಡ್ ಹೀಸ್ ಬಿಸ್ನೆಸ್ ಇಂಪ್ರೂವ್ ಬೈ ಲೀಪ್ಸ್ ಅಂಡ್ ಬೌನ್ಸ್. ಅವನ ಬಿಸ್ನೆಸ್ ಏನಾಯ್ತು, ಶಾರ್ಟ್ ಟೈಮ್ನಲ್ಲಿ ವೇಗವಾಗಿ ಇಂಪ್ರೂವ್ ಆಯ್ತು ಅನ್ನೋದಕ್ಕೆ ಲೀಪ್ಸ್ ಅಂಡ್ ಬೌನ್ಸ್ ಅಂತ ಹೇಳ್ತಾರೆ. ಹಿ ವಾಸ್ ಹ್ಯಾಪಿ ದ್ಯಾಟ್ ಹೀಸ್ ಫ್ರೆಂಡ್ ಹ್ಯಾಡ್ ವಿಸಿಟೆಡ್ ಹಿಮ್. ಅಲ್ಲಿ ನಮ್ಮ ಪಾಟರ್ ತನ್ನ ಫ್ರೆಂಡ್ ಅನ್ನ ದಾಪಿಸ್ಕೊಂಡ. ಯಾರಪ್ಪ ಫ್ರೆಂಡು? ಅದೇ ವುಡ್ ಪೆಕರ್. ಅವ್ನು ಬಂದಿರೋದ್ರಿಂದ ನನಗೆ ಬಿಸ್ನೆಸ್ ಏನಾಯ್ತು ಅಂತ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಇದರ ಮೇಲೆ ಪ್ರಶ್ನೆ. ದ ಫಾಲ್ಸ್ ಸ್ಟೇಟ್ಮೆಂಟ್ ಅಬೌಟ್ ವಿವೇಕ್ ಅಮಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್. ಈ ಪ್ಯಾಸೇಜ್ ನಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಯಾವ್ದಿದೆ ಅಂದ್ರೆ, ಸರಿಯಾಗಿರೋದನ್ನು ಬಿಡಬೇಕು, ತಪ್ಪಾಗಿರೋದನ್ನ ನಿಮ್ಮ ಆನ್ಸರ್ ಆಗಿ ಹುಡುಕ್ಬೇಕು. ವಿವೇಕ್ ಹ್ಯಾಡ್ ಅ ಸ್ಮೈಲಿಂಗ್ ಫೇಸ್. ಎಸ್, ಕರೆಕ್ಟ್ ಇದೆ. ಹಿ ಹ್ಯಾಡ್ ಸೂದಿಂಗ್ ವಾಯ್ಸ್. ಅವನು ಕಂಠ ಅಂದ್ರೆ ವಾಯ್ಸ್ ಚೆನ್ನಾಗಿತ್ತು, ಕರೆಕ್ಟ್ ಆಗಿದೆ. ಹಿ ನೆವರ್ ಗಾಟ್ ಟೈರ್ಡ್. ಇದು ಕರೆಕ್ಟ್ ಆಗಿದೆ. ಹಿ ಡಿಡ್ ನಾಟ್ ಲವ್ ಹಿಸ್ ವಿಲೇಜ್. ಇದು ತಪ್ಪಾಗಿದೆ. ಅವನ ಹಳ್ಳಿಯನ್ನ ಇಷ್ಟಪಟ್ಟ. ಬಟ್ ಇಲ್ಲೇನಾದರೆ ಫಾಲೋಯಿಂಗ್ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಕೇಳಿದೆ. ಫಾಲ್ಸ್ ಅಂದ್ರೆ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪಿದೆ? ಆಪ್ಷನ್ 3 ತಪ್ಪಾಗಿದೆ. ಇದೇ ನಿಮ್ಮ ಉತ್ತರ. ಪ್ರಶ್ನೆ 31. ವಿವೇಕ್ ಬಿಲೀವ್ಡ್ ದ್ಯಾಟ್. ವಿವೇಕ್ಗೆ ಎದರಲ್ಲಿ ನಂಬಿಕೆ ಇತ್ತು? ದ ಪ್ಲಾಂಟ್ಸ್, ಟ್ರೀಸ್ ಅಂಡ್ ಬರ್ಡ್ಸ್ ನ್ಯೂ ಹಿಮ್. ಎಸ್, ಇದು ಕರೆಕ್ಟ್ ಆಗಿದೆ. ಅವನಿಗೆ ಇದರಲ್ಲಿ ನಂಬಿಕೆ. ನನ್ನ ಹಳ್ಳಿಯಲ್ಲಿರುವಂಥ ಸಸಿಗಳು, ಗಿಡಮರಗಳು, ಪಕ್ಷಿಗಳು ಅವು
ನನಗೆ ಚೆನ್ನಾಗಿ ಗೊತ್ತು, ನಾನು ಅವ್ಗೆ ಗೊತ್ತು, ಅವ್ನು ನನಗೆ ಗೊತ್ತು ಅಂತ ಕರೆಕ್ಟ್ ಇದೆ. ಹಿ ವುಡ್ ನೆವರ್ ಬಿ ಫ್ರೆಂಡ್ಲಿ ವಿತ್ ದ ವಿಲೇಜಸ್, ಅವ್ನು ಹಳ್ಳಿಗರ ಜೊತೆಗೆ ಯಾವತ್ತೂ ಫ್ರೆಂಡ್ ಇರಲಿಲ್ಲ, ರಾಂಗ್ ಆಗಿದೆ. ದ ವಿಲೇಜಸ್ ಹೇಟ್ ಹಿಮ್, ಹಳ್ಳಿಗರು ಅವನನ್ನು ದ್ವೇಷಿಸಿದ್ರು, ರಾಂಗ್ ಆಗಿದೆ. ಹಿಸ್ ಬಿಸ್ನೆಸ್ ವುಡ್ ನೆವರ್ ಇಂಪ್ರೂವ್, ಅವ್ನ ಬಿಸ್ನೆಸ್ ಇಂಪ್ರೂವ್ ಆಗಲಿಲ್ಲ, ಇಲ್ಲ ಇಂಪ್ರೂವ್ ಆಗಿದೆ. ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಪ್ರಶ್ನೆ 32. ಹಿ ವಾಸ್ ಹ್ಯಾಪಿ ದ್ಯಾಟ್ ಹೀಸ್ ಫ್ರೆಂಡ್ ಹ್ಯಾಸ್ ವಿಸಿಟೆಡ್ ಹಿಮ್, ಅವನ ಫ್ರೆಂಡ್ ವಿಸಿಟ್ ಮಾಡಿದಕ್ಕೆ ಅವ್ನು ತುಂಬಾ ಖುಷಿಯಾಗಿದ್ದ. ಹೀಸ್ ಫ್ರೆಂಡ್ ಈಸ್, ಹಾಗಾದ್ರೆ ಇಲ್ಲಿ ಹೀಸ್ ಫ್ರೆಂಡ್ ಯಾರಪ್ಪ? ಅ ವಿಲೇಜರ ಅಲ್ಲ, ಅ ಕಸ್ಟಮರ ಅಲ್ಲ, ಅನದರ್ ಪಾಟ್ ಮೇಕರ್ ಫ್ರಮ್ ದ ವಿಲೇಜ್, ಎರಡನೇ ಗ್ರಾಹಕ ಬಂದು ಕೆಲವು ಫ್ಯೂ ಪಾಟ್ಗಳನ್ನು ಮಾಡಿ ಅಂತ ಹೇಳಿದ ಅವನ ಅಲ್ಲ. ನಿಮ್ಗೆ ಗೊತ್ತಿದೆ ಇಲ್ಲಿ ಅವನ ಫ್ರೆಂಡು ದ ವುಡ್ ಪೆಕ್ಕರ್, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 33. ದಿಸ್ ಮೇಡ್ ಹಿಮ್ ಹ್ಯಾಪಿ ಅಂಡ್ ಹಿಸ್ ಬಿಸ್ನೆಸ್ ಇಂಪ್ರೂವ್ ಬೈ ಲೀಪ್ಸ್ ಅಂಡ್ ಬಾಲ್ಸ್. ನೋಡಿ, ಅದು ಅವನಿಗೆ ತುಂಬಾ ಸಂತಸವನ್ನು ತಂತು, ಅದು ಅವನ ಬಿಸ್ನೆಸ್ ಅನ್ನ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭವನ್ನ ತಂದು ಕೊಡುತ್ತು ಅಂತ. ಯಾವ್ದಪ್ಪ ಅದು? ಆಫ್ ದ ಡಿಸೈನ್ ಮೇಡ್ ಬೈ ದ ವುಡ್ ಪೆಕ್ಕರ್. ವುಡ್ ಪೆಕ್ಕರ್ ಬಂದು ಆ ಮಡಿಕೆ ಕಂಠದ ಮೇಲೆ ಕೂತ್ಕೊಂಡು ತನ್ನನ್ನು ಫ್ರೀ ಮಾಡ್ಕೊಳ್ಳೋದಕ್ಕೆ, ಬಿಡಿಸ್ಕೊಳ್ಳೋದಕ್ಕೆ ಡಿಸೈನ್ ಮಾಡಿರೋದು, ಅದು ಅವನಿಗೆ ಬಿಸ್ನೆಸ್ ಅನ್ನ ತಂದು ಕೊಡ್ತು. ಸೊ ಆಪ್ಷನ್ 1 ಕರೆಕ್ಟ್ ಆಗಿದೆ. 2 ನೋಡೋಣ. ಆಫ್ ದ ಪಾಟ್ಸ್ ಮೇಡ್ ಬೈ ಹಿಮ್, ಅವ್ನು ಮಾಡಿರೋ ಪಾಟ್ಸ್ ಇಂದ ಅಲ್ಲ. ಆಫ್ ದ ಲವ್ ಶೋಡ್ ಬೈ ಟ್ರೀಸ್, ಮರಗಳು ಅವನಿಗೆ ಪ್ರೀತಿ ತೋರಿಸೋದ್ರಿಂದ ಅವನ ಬಿಸ್ನೆಸ್ ಇಂಪ್ರೂವ್ ಆಯಿತು, ಅಲ್ಲ. ಆಫ್ ದ ನ್ಯೂ ಡಿಸೈನ್ ದ್ಯಾಟ್ ಈ ಕ್ರಿಯೇಟೆಡ್, ಅವನೇ ಸೃಷ್ಟಿಸುವಂಥ ಹೊಸ ಡಿಸೈನ್ ಅಲ್ಲ, ಅವನು ಸೃಷ್ಟಿಸೋದಲ್ಲ, ವುಡ್ ಪೆಕ್ಕರ್ ಮಾಡಿರೋದು. ಹಾಗಾಗಿ ಆಫ್ ದ ಡಿಸೈನ್ ಮೇಡ್ ಬೈ ದ ವುಡ್ ಪೆಕ್ಕರ್ ಕರೆಕ್ಟ್ ಆಗಿದೆ. ಪ್ರಶ್ನೆ 34. ಹಿ ಡಿಡ್ ನಾಟ್ ವಾಂಟ್ ಟು ಶೂಟ್ ದ ಬರ್ಡ್, ಆ ಮರ ಕುಟುಕ ಆ ಪಾಟ್ ಮೇಲೆ ಬಂದು ಕೂತಾಗ ಅದನ್ನ ಗದರಿಸಿ ಓಡಿಸೋದಕ್ಕೆ ಅಥವಾ ಅದನ್ನು ಶೂಟ್ ಮಾಡೋದಕ್ಕೆ ಅವ್ನಿಗೆ ಇಷ್ಟ ಆಗಲಿಲ್ಲ. ಯಾಕೆ? ಬಿಕಾಸ್ ಹಿ ಲವ್ಡ್ ಇಟ್, ಅವನು ಅದನ್ನು ಪ್ರೀತಿಸ್ತಿದ್ದ, ಅಲ್ಲ. ಹಿ ನ್ಯೂ ದ್ಯಾಟ್ ಇಟ್ ವುಡ್ ಮೇಕ್ ಎ ಡಿಸೈನ್ ಆನ್ ದ ಪಾಟ್, ಅವ್ನಿಗೆ ಗೊತ್ತಿತ್ತಂತೆ ಅದು ಬಂದು ಡಿಸೈನ್ ಪಾಟ್ ಮೇಲೆ ಡಿಸೈನ್ ಮಾಡುತ್ತೆ ಅಂತ. ಅವ್ನಿಗೆ ಗೊತ್ತಿಲ್ಲ, ಇದು ರಾಂಗು. ಆಪ್ಷನ್ 3. ಹಿ ಥಾಟ್ ದ್ಯಾಟ್ ಇಟ್ ವುಡ್ ಗೋ ಅವೇ ಆಫ್ಟರ್ ಸಮ್ ಟೈಮ್, ಅವ್ನಿಗೆ ಅನಿಸ್ತಂತೆ ಸ್ವಲ್ಪ ಸಮಯದ ನಂತರ ಅದೇ ಹೋಗುತ್ತೆ, ಈಗ ಪಾಟ್ ಹಸಿ ಇದೆ, ಯಾಕೆ ರಿಸ್ಕ್ ತಗೊಳ್ಳೋಣ ಅಂತ ಬಿಟ್ಟ. ಇದು ಸರಿ ಅನಿಸ್ತಾ ಇದೆ, ನೋಡೋಣ. ಪರ್ಚಿಂಗ್ ಆನ್ ಆನ್ ಅನ್ಬರ್ನ್ ಪಾಟ್ ವಾಸ್ ನಾಟ್ ಬಿಗ್ ಲಾಸ್ ಫಾರ್ ಹಿಮ್. ಪಕ್ಷಿ ಬಂದು ಪರ್ಚಿಂಗ್ ಅಂದರೆ ಪಕ್ಷಿ ಬಂದು ಈ ಗಿಡದ ರೆಂಬೆ ಟೊಂಗ ಮೇಲೆ ಕೂಡೋದನ್ನ ಪರ್ಚಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಕೊಡ್ತಾರೆ ಪೆಚಿಂಗ್ ಆನ್ ಆನ್ ಅನ್ಬರ್ನ್ ಪಾಟ್ ವಾಸ್ ನಾಟ್ ಅ ಬಿಗ್ ಲಾಸ್ ಫಾರ್ ಹಿಮ್. ಅವ್ನು ಅನ್ಕೊಂಡು ಅಂತೆ ಕೂತ್ರೆ ಕೂಡ್ಲಿ ಬಿಡು, ಮರ ಕುಟಕ್ಕೆ ಬಂದು. ಸೊ ಈಗ ಹಸಿ ಇದೆ, ಅದನ್ನು ಸುಟ್ರೆ ಅದು ಗಟ್ಟಿ ಆಗುವಂಥದ್ದು. ಅನ್ಬರ್ನ್ಡ್ ಪಾಯಿಂಟ್ ಒಂದು ಲಾಸ್ ಆದ್ರೆ ನನಗೇನಿಲ್ಲ ಅಂತ. ಇದು ತಪ್ಪು, ಸರಿಯಾದ ಉತ್ತರ. ಹಿ ಥಾಟ್ ದ್ಯಾಟ್ ಇಟ್ ವುಡ್ ಗೋ ಅವೇ ಆಫ್ಟರ್ ಸಮ್ ಟೈಮ್. ಮುಂದಿನ ಪ್ರಶ್ನೆ. ದ ವರ್ಡ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಅ ಟ್ವಿಸ್ಟ್ ಅಂಡ್ ಟರ್ನ್ ವಿತ್ ಅ ಕ್ವಿಕ್ ಮೊಮೆಂಟ್ ಅಂತ. ಇದು ಲಾಸ್ಟ್ ಅಲ್ಲಿ ಕೊಟ್ಟಿದ್ದ ನೋಡಿ. ಇದರ ಅರ್ಥ ಏನು ಅಂತ ನಾನು ಹೇಳಿದ್ನಲ್ವಾ, ರಿಗಲ್ಡ್ ಅಂತ. ಅದು ಕಂಠದ ಮೇಲೆ ಬಂದು ತಿರುಗ್ತಾ ಇತ್ತ, ಮೂವ್ಮೆಂಟ್ ಮಾಡ್ತಾ ಇತ್ತು. ಇದು ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಹಿ ವಾಸ್ ಇಂಪ್ರೆಸ್ಡ್ ಬೈ ದ ನ್ಯೂ ಡಿಸೈನ್. ನಮ್ಮ ಪಾಟರ್ ಪಕ್ಷಿ ಮಾಡಿರುವಂಥ ಹೊಸ ಡಿಸೈನ್ ನಿಂದ ಇಂಪ್ರೆಸ್ ಆದ, ಆಕರ್ಷಿತನಾದ. ದಿಸ್ ಕ್ಯಾನ್ ಬಿ ರಿಟರ್ನ್ ಇನ್ ಆಕ್ಟಿವ್ ವಾಯ್ಸ್. ಹಿ ವಾಸ್ ಇಂಪ್ರೆಸ್ಡ್ ಬೈ ದ ನ್ಯೂ ಡಿಸೈನ್. ಪ್ರಶ್ನೆ ವಿದ್ಯಾರ್ಥಿಗೆ, ಇದು ನಿಮ್ಮ ಪ್ರಶ್ನೆ. ಸಬ್ಜೆಕ್ಟ್ ಏನಿದೆ? ಹಿ ಇದೆ. ಆಬ್ಜೆಕ್ಟ್ ಏನಿದೆ? ದ ನ್ಯೂ ಡಿಸೈನ್ ಅಂತ ಇದೆ, ಗಮನಿಸಬೇಕು. ಆಮೇಲೆ ಏನಿದೆ? ವಾಸ್ ಇಂಪ್ರೆಸ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಪ್ಯಾಸಿವ್ ವಾಯ್ಸ್ ಇದೆ. ಹಾಗಾದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಬರೆದಿದ್ದು ದ ನ್ಯೂ ಡಿಸೈನ್ ಇಂಪ್ರೆಸ್ಡ್ ಹಿಮ್. ಯಾಕೆ ಏನು ಅಂತ ಹೇಳಿದಿನಲ್ವ ವಿದ್ಯಾರ್ಥಿಗಳೇ, ಇದು ಪ್ಯಾಸಿವ್ ವಾಯ್ಸ್ ಕೊಟ್ಟಿದ್ದಾರೆ. ಆಕ್ಟಿವ್ ವಾಯ್ಸ್ ಮಾಡಿದಾಗ ದ ನ್ಯೂ ಡಿಸೈನ್ DESIG ಅನ್ನಾಗಬೇಕಲ್ವಾ. ದ ನ್ಯೂ ಡಿಸೈನ್ ಇಂಪ್ರೆಸ್ಡ್ ಹಿಮ್, ಇದು ಸರಿಯಾದ ಉತ್ತರ. ಸ್ಟೂಡೆಂಟ್ಸ್, ಇದಾಗಿದೆ. ಯಾರೆಲ್ಲ PDO VO ಅಪ್ಲೈ ಮಾಡ್ತಾರೆ, ಯಾರೆಲ್ಲ VO ಅಪ್ಲೈ ಮಾಡಿದ್ದೀರಲ್ವಾ ವಿದ್ಯಾರ್ಥಿಗಳು, ಇದೇ ಸೆಪ್ಟೆಂಬರ್ 30, 2024 ಹೊಸ ಬ್ಯಾಚು ಜಸ್ಟ್ 500 ರುಪೀಸ್ನ ಈ ನಂಬರ್ಗೆ ಫೋನ್ ಪೇ ಮಾಡಿ 8951880403ಗೆ ನನಗೆ ವಾಟ್ಸಪ್ ಮಾಡಿ ಕಳಿಸ್ಕೊಳ್ಳಿ ಸ್ಕ್ರೀನ್ ಶಾಟ್ನ. 20 ದಿನದಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಹೇಗೆ VOನ ಕ್ರ್ಯಾಕ್ ಮಾಡ್ಬೋದು ಅಂತ ವಿತ್ ಅಲ್ಟಿಮೇಟ್ ನೋಟ್ಸ್ಗಳ ಜೊತೆಗೆ ವಿಡಿಯೋ ರೆಕಾರ್ಡಿಂಗ್ ಜೊತೆಗೆ ಪ್ಲಸ್ ಕನ್ನಡ ಮಾಧ್ಯಮದಲ್ಲಿದ್ದರೆ ನಿಮ್ಗೆ ಪಾಠ ಮಾಡಿ ನಾನು ನಿಮಗೆ ಹೇಗೆ ಗೆಲುವು ಸಾಧಿಸ್ಬೋದು ಒಂದು ಅಟೆಂಪ್ಟ್ ಅಲ್ಲಿ ಅಂತ ಹೇಳ್ಕೊಡ್ತೀನಿ. ಇಷ್ಟ ಆಗಿದೆ ಅನ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಮತ್ತೆ ಹೊಸದಾಗಿ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ವಿದ್ಯಾರ್ಥಿಗಳೇ. ನನ್ನ ಕಿಂಗ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನಲ್ಲಿ ಇದನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯಾರೆಲ್ಲ PDO VO ಬರಿತಾ ಇದ್ದೀರಾ ಖಂಡಿತ ಇದನ್ನು ನೋಡ್ಕೊಳ್ಳಿ, ನಿಮಗೆಲ್ಲ ಒಂದು ದಾರಿದೀಪ ಆಗುತ್ತೆ ಅಂತ. ಹಾಗೆ ವಿದ್ಯಾರ್ಥಿಗಳೇ, 30 ಸೆಪ್ಟೆಂಬರ್ 2024 ಹೊಸ ಬ್ಯಾಚು ಲಾಸ್ಟ್ ಬ್ಯಾಚ್ ಇರೋದ್ರಿಂದ
1000 rupees ಬದಲು 50% ಫ್ಲಾಟ್ ಡಿಸ್ಕೌಂಟ್ ಕೊಟ್ಟು 500 rupees ಮಾಡ್ತಾ ಇದ್ದೇನೆ. ಅವಕಾಶ ವಂಚಿತರಾಗಬೇಡಿ. ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ಒಂದು PDO ಬ್ಯಾಚ್ ಕೂಡ ಮಾಡ್ತೀನಿ. ಅದು ನೆಕ್ಸ್ಟ್ ಬ್ಯಾಚ್ PDOದವ್ರಿಗೆ ಕೊನೆಯದಾಗಿರುತ್ತೆ. ಓಕೆ, ಟೇಕ್ ಕೇರ್, ಬಾಯ್. ನನ್ನ ನಂಬರ್ ಬಂದು 89518804, 8951880403 ನಂಬರ್ ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಸಜ್ಜನ ಸುಖಿನೋ ಭವಂತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಎಲ್ಲ ವಿಡಿಯೋಗಳನ್ನ. ಕಿಂಗ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಕಷ್ಟು ವಿಡಿಯೋಗಳಿದೆ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಮಾಡಿರುವಂಥದ್ದು. FD ಬಂದು UPSC, CAPF, ಇಂಟೆಲಿಜೆನ್ಸ್ ಬ್ಯೂರೋ, ಯಾವುದಪ್ಪ BSF ಹವಾಲ್ದಾರು, ಆರ್ಮಿ ಟೆರಿಟರಿಯಲ್ ಕಮಾಂಡರು, ಎಲ್ಲ ವಿಡಿಯೋಸ್ಗಳಿದೆ. ಅದೆಲ್ಲ ನೋಡಿ ಆನಂದಿಸಿ. ಗಾಡ್ ಬ್ಲೆಸ್ ಯು.